ಹಂಗ ನೀವೆಲ್ಲ ಹೋಗ್ಲಿ ನಾವೇನು ಕೇಳಬಾರ್ದು. 1000 ಕೊಡು, 1000 ಕೊಡು, 500 ಕೊಟ್ಟೆ ಅಂತೇಳಿ ಅಪ್ಪನ ಕೈಲಿ. ನಾನೇ ಬರ್ದಾಗ ಫೋನ್ ಮಾಡಿಬಿಡ್ರಿ, ಏನಾದ್ರೆ ನಾನೇ ಫೋನ್ ಮಾಡ್ತೀನಿ. ಜೀವನದಾಗೆ ಯಾವ ಹುಡುಗಿ ಸವಾಸ ಮಾಡ್ತೀರಿ ಶನ್ಬೋಸಿನ ಇಲ್ಲಿ ಹೋಗೋತಿಲ್ಲ. ಇವನ್ ಸವಾಸ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ವಿಡಿಯೋ ಇಲ್ಲ ಅಲ್ಲಿ ಇನ್ನೇನು ರೋಡೇ ಇಲ್ಲ, ಮರ ಬಿದ್ದೋಗ್ಬಿಟ್ಟೈತೆ. ಎಲ್ರಿಗೂ ನಮ್ಮ GV ಫ್ಯಾಮಿಲಿಯ ಇನ್ನೊಂದು ಹೊಸ ಒಳಗೆ ಎಲ್ರಿಗೂ ಸ್ವಾಗತ. ಟೈಮ್ ಇವಾಗ ಕರೆಕ್ಟಾಗಿ ಸಂಜೆ 5 ಗಂಟೆ 12 ನಿಮಿಷ. ಇವಾಗ ಚಡ್ಡಿ ಟಿ ಶರ್ಟಲ್ಲಿ ಗಿಣಿ ಕಾಯ್ತಾ ಇದ್ದೀನಿ. ಕಾಲೇಜು ಇವತ್ತು ನೆನ್ನೆ ಶುಕ್ರವಾರ ಸಂಜೆಯಿಂದ ಲೆಕ್ಕ ಹಾಕೊಂಡ್ರೆ ಬುಧವಾರದವರೆಗೂ ರಜಾ. ತಿರ್ಗಿ ನೆಕ್ಸ್ಟ್ ಕಾಲೇಜ್ ಇರೋದು ಗುರುವಾರನೇ. ಇವಾಗ ಮನೆಯಲ್ಲಿ ಒಟ್ಟಿನಾಗೆ ಇಲ್ಲ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತೀನಿ ಅಂತ ಹೇಳಿದ್ದೆ, ಎಷ್ಟು ದಿವಸ ಅಂತ ಹೇಳ್ತಾ ಇಲ್ಲ. ಆದರೆ ಇವತ್ತು ನೈಟ್ ಹೊರಟ್ರೆ, ಇವತ್ತು ಶನಿವಾರ ಇವತ್ತು ನೈಟ್ ಹೊರಟ್ರೆ ಕರೆಕ್ಟಾಗಿ ಊರಿಗೆ ಬರೋಣ. ಬುಧವಾರ ಸಂಜೆನೇ ಊರಿಗೆ ಬರೋದು. ಸುಮ್ಮನೆ ಅಮ್ಮಂಗೆ ಹೇಳಿದೆ ಒಂದು ದಿವಸ ಹೋಗಿ ಬಂದ್ಬಿಡ್ತೀನಿ ಅಂತ. ಇವತ್ತು ನನಗೆ ಮನೆಗೆ ಇರೋಕ್ಕೆ ಇಷ್ಟ ಇಲ್ಲ, ಒಂದು 3 ದಿವಸ ಊರು ಬಿಟ್ಟು ಹೋಗ್ತಾ ಇದ್ದೀನಿ, ನಾನೇನೋ ಕೇಳಿಬಿಟ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಒಂದು ರೇಂಜಿಗೆ ಶಾಕ್ ಕೊಡೋಣ ಬಂದ್ರಿ. ಒಂಥರ ಶಾಕು, ಅವ್ರಿಗೇನೋ ಗೊತ್ತಿಲ್ಲ ಊರು ಬಿಟ್ಟೆಲ್ಲ ಓದ್ತಾ ಇದ್ದೀನಿ ಅನ್ನೋ ಥರ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರ್ತದೆ ಅಂತ ನೋಡೋಣ ಬರ್ರಿ. ಫೈನಲಿ ಮನೆಗೆಲ್ಲ ಬಂದಿದ್ದಾಯಿತು. ಇವಾಗ ಸೀದಾ ರೆಡಿಯಾಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇದೇನು ಇಷ್ಟು ದೊಡ್ಡ ಥರ ಅವಶ್ಯಕತೆ ಇರಲಿಲ್ಲ. ಎಕ್ಸ್ಟ್ರಾ ಒಂದು ಜೊತೆ ಶೂ ತಂತ ಇದ್ದೀನಿ. ಅಲ್ಲಿ ಸ್ವಲ್ಪ ಏನೇನು ಆ್ಯಕ್ಟಿವಿಟಿ ಮಾಡೋ ಅಷ್ಟು ಐತೆ. ಇವಾಗ ಹೋಗ್ಬಿಟ್ಟು ಏನು ಪ್ಲಾನ್ ಹಾಕೊಂಡು ನಾನು ಎಕ್ಸಿಕ್ಯೂಟ್ ಮಾಡ್ಬೇಕು ಅಷ್ಟೇ. ನಮ್ಮ ಅಪ್ಪ ಅಮ್ಮನ ಮುಂದೆ ಏನು ಕತೆ ಏನು ಅಂತ ಗೊತ್ತಿಲ್ಲ. ಒಟ್ಟಿನಾಗ ಓದ್ತಿರೋದಂತೂ ಗೊತ್ತು, 1 ದಿವಸ ಅಂತ ಗೊತ್ತು, 3-4 ದಿವಸ ಅಂತೆಲ್ಲ ಗೊತ್ತಿಲ್ಲ. ಇವಾಗ ಹೋಗ್ಬಿಟ್ಟು ಅವ್ರ ರಿಯಾಕ್ಷನ್ ಹೆಂಗಿದೆ ಅಂತ ನೋಡೋಣ ಬರ್ರಿ. ಕಾಯ್ತಾ ಇದ್ದೀನಿ. ಏನು ತಿಂತಿ ನೋಡ್ಬತ್ತೀನಿ. ಯಾವತ್ತೂ ನಾನೇ ಬರೋದಕ್ಕ ಫೋನ್ ಮಾಡಂಗಿಲ್ಲ. ನೀನು ಎಷ್ಟು ದಿನ ಓದ್ತೀನಿ ಏನು ಗೊತ್ತಿಲ್ಲ ನನಗೆ. ಹಂಗ ನೀವೆಲ್ಲ ಹೋಗ್ಲಿ ನಾವೇನು ಕೇಳಬಾರ್ದು. ಮನೆಗೆ ಗೊತ್ತೀನಿ. ನಾನು ಮಾತಾಡ್ಕೊಡ ಹೋಗ್ಬೇಕಾದ್ರೆ ನಂತ ಕಳಿಸ್ಬೇಕು. ಮತ್ತೆ ಹಂಗಂತಿ ಎಷ್ಟೋ ದಿನಕ್ಕೆ ಬಂದ್ಬಿಟ್ರೆ ನೀನು ಮನೆಗೆ ಗೊತ್ತೀನಿ. ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ. ನಿನಗೆ ಯಾವಾಗ ಬರ್ಬೇಕು ಹೇಳು? ಯಾವಾಗ ನಾ ಬಂದು ಇಷ್ಟ. ಹೌದಾ? ಇದೇ ಮದ ಏನಪ್ಪ ಹೊರಟೆ ಬಾವಾಗಲೇ ಬೆಳಿಗ್ಗೆ ಎತ್ತಲಿ. ಹಾಂ ಬೆಳಿಗ್ಗೆ ಎದ್ದು ಬಾವಾಗ ನಾನು ಹಿಂಗೆ ಯಾವಾಗ ಬರ್ತೀನಿ ಅಂತ ಹೇಳಿದೇಳು. ನಾಳೆ ಸಂಜೆ ಒಳಗಡೆ ಬರ್ತೀನಿ ಅಂತ. ಸೋಮವಾರ ಬರಲಿಲ್ಲ ಅಂತಂದರೆ ಏನು ಫೋನ್ ಮಾಡೋಕೆ ಹೋಗ್ಬೇಡ. ನನಗೆ ಯಾವಾಗ ಬರ್ಬೇಕು ಅನ್ಸೋದು ಅವಾಗ ಬರ್ತೀನಿ. ಹೌದಾ? ನನಗೆ ಇವಾಗ ಇದು ಬೇಕು, ಫ್ರೀ ಬೇಕು ನನಗೆ. ತಲೆಗೆಲ್ಲ ಏನೇನೋ ಇಟ್ಕೊಂಬಿಟ್ಟು ನನಗೆ ಎಲ್ಲ ಬಿಟ್ಟು ಹೋಗ್ಬೇಕು ಅಂದರೆ ಒಂದು ಸ್ವಲ್ಪ ದಿವಸ ಮನೆ ಬಿಟ್ಟು ಎಲ್ಲ ಆಚಿರ್ಬೇಕು. ಅಂದರೆ ನಿಮ್ಮನ್ನು ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾ ಇಲ್ಲ, ಬೇರೆ ಸುಮ್ಮನೆ ಒಬ್ಬನೇ ಇರುವಾಗಷ್ಟೇ. ಓಟ್ ಬರಲ್ಲ? ಏನು ಮಾಡ್ತೈತಿ? ಏನೋ ಮಾಡ್ಕೊಡ್ಬೇಕಲ್ಲಪ್ಪ ಒಟ್ಟಿಗೆ. ನೀನು ಹೊಟ್ಟೆ ಮಾಡ್ಕೊಡ್ಬೇಕಂತೇಮ್ಮ. ಓಟ್ ಬರ್ತೀನಿ. ದೇವ್ರು ಒಳ್ಳೇದು ಮಾಡಲಿ. ಹಾಂ ದೇವ್ರು ಒಳ್ಳೇದು ಮಾಡಲಿ. ಏನು ಇಲ್ವೇನು? ಹಾಂ ಖರ್ಚಿಗೆ ಅಪ್ಪ ಖರ್ಚಿಗೆ ಹೋಗಿ ಫೋನ್ ಪೇ ಮಾಡ್ತೀನಿ ನೋಡು. ಯಾಕೆ ಹೇಳ್ಕೊಟ್ಟು ಕೂತ್ಕೊಂಡು ಯೂಟ್ಯೂಬ್ ನಡ್ಸಕ್ ಬರ್ತದೆ. ಇಲ್ಲಿ ಚಾನಲ್ ಎಲ್ಲ ಅನಾಲಿಟಿಕ್ಸ್ ಮಾಡಿದ್ರೆ ಹೇಳ್ಕೊಟ್ಟಿದ್ದೆ. ಯಾರು ಹೊಲ್ಕೊಂಡಿದ್ದಿ? ಓನರ್ ಫೋನ್ ಪೇ ದುಡ್ಡು ಹಾಕೋದು ಅವ್ರಿಗೆ. ಅಮ್ಮ ನಿನ್ ಕೈಯಿಂದ ಒಂಚೂರು ಕಾಸು ಕೊಟ್ರೆ ಅದು ಏನೋ ಒಂಥರ ಇದ್ದಂಗೆ ಬಾ ಇದೊಳಗೆ ಮ್ಯಾಗಿ ಪಟ್ಟಂತ ಅವಾಗಲೇ ಕೊಡ್ತೀನಿ ಬೇಡ ಅಂದೆ. ಯಾವಾಗ ಅವಾಗೆಲ್ಲ ಬೇಡ ಕೊಡ್ಬೋದು, ಇದು ಕೊಡ್ಬೇಕು. ನಿನ್ ಕೈ ಅಂತ ಕೊಟ್ರೆ ಅದು ಏನೋ ಒಂಥರ ಜಾಸ್ತಿ ಖರ್ಚಾಗಲ್ಲ, ಲಿಮಿಟ್ ಆಗಿರ್ತದೆ. ಇಲ್ಲ ಅಂತಂದ್ರೆ ಎತ್ತಬೇಕಾಗ್ತದೆ, ಹೊಟ್ಟೋಗ್ತದೆ. ಅಪ್ಪನ ಪರ್ಸ ಮಾತಿದ್ರೆ ಎತ್ತದ ಅಪ್ಪನ ಪರ್ಸ ಕೊಡೋದು ಕಲ್ತಿದ್ದಿ. ನಾನು ಅವಾಗಲೇ ಮಡಿಕೊಂಡಿದ್ದೀನಿ. ಎಷ್ಟು ಕೊಡಲಿ? 1000 ಕೊಡು, 1000 ಕೊಡು, 500 ಕೊಟ್ಟೆ ಅಂತೇಳಿ ಅಪ್ಪನ ಕೈಲಿ. ಸರಿನಾ? ಮುರಿಗೆ ಬೈತಾರೆ. ಮಿಕ್ಕೂರು ವಾಪಸ್ ಸಾಮಾನು ಕೊಡ್ತೀನಿ, ತಲೆ ಕೆಡ್ಸ್ಕೊಂಡ ನೀನು. ವಸಂತಿ ಎಷ್ಟದೆ? 1000 ಡೀಲು. 200 ಇವೆ. ಬರ್ಲಾ? ಹಾಂ ಅವತ್ತು 200 ಇಸ್ಕೊಂಡ್ರೆ ಬರ್ದೆ. ಇನ್ನೊಂದು 200 ರೂಪಾಯಿ ಬರೋಣಪ್ಪ. ಸರಿ ಆಯ್ತು ಹೋಗ್ಬೋದಪ್ಪ. ಒಳ್ಳೇದು ಮಾಡಲಿ. ನಾವು ನಮ್ಮ ದೇವರು ಎಲ್ಲೂ ಕೈ ಬಿಡಲ್ಲ. ಹೋಗಲ್ಲ ಅವಾಗ ಫೋನ್ ಮಾಡ್ತೀನಿ, ತಲೆ ಕೆಡ್ಸ್ಕೊಂಬೇಡ. ಆದಿ ಕಾಲ ಭೈರವೇಶ್ವರ ಯಾವಾಗ ಹೋಗ್ತೀನಿ ಅಲ್ಲ. ನೆಕ್ಸ್ಟ್ ನಮ್ಮ ಅಮ್ಮ ಅಥವಾ ನಮ್ಮ ಅಜ್ಜಿ ನರಸಮ್ಮಜ್ಜಿ. ನರಸಮ್ಮರೇ ಹೇಳ್ಬೇಡ. ಮನೆ ಬಿಡೋದಿದ್ದೀನಿ. ನರಸಮ್ಮರೇ ಮನೆ ಬಿಟ್ಟು ನಿಮ್ಮ ಮಗನ ಜೊತೆ ಸೊಸೆ ಜೊತೆ ಜಗಳ ಮಾಡ್ಕೊಂಡು 1 ವಾರ ಹೋಗ್ಲಾ?
ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಫ್ರೆಂಡು ಅಲ್ಲಿ ಇದ್ರಾಗ ಒಬ್ರು ಫ್ರೆಂಡ್ ಅವ್ರು ನನಗೆ, ಹುಡುಗ ಅಲ್ಲ. ಹೆಂಗೆ ಹಂಗಂತಿ? ಓಡ್ ಬರಲ್ಲ, ಓಡ್ ಬರ್ತೀನಿ, ಕರ್ಕೊಂಬಂದ್ಬಿಡು. ಹೋಗ್ಬಿಟ್ಟು ಬರ್ತೀನಿ ಕಣವ. ಕರ್ಕೊಂಬಂದ್ಬಿಡು. ಅಯ್ಯ ನೀನು ಯಾವಾಗಲೂ ಕರ್ಕೊಂಬರ್ಸೋದ್ರಾಗ ಇದ್ದಿ. ಓಡ್ ಬರಲ್ಲ, ಅದನ್ನ ನೋಡ್ಬಿಡ್ತೀನಿ ಕಣ್ಣಾಗೆ. ಓಡ್ ಬರ್ಲೇನು? ಒಳ್ಳೇದಾಗ್ಲೇನು? ಕೈಯಾಗಿ ಹಿಂಗೆ ಆಶೀರ್ವಾದ ಮಾಡು. ದೃಷ್ಟಿ ತೆಗಿಲ್ಲ ಇವತ್ತು, ತೆಗಿ ಆ ಸೀರೆಗೆ, ಈ ಸೀರೆಗೆ. ಹಾಂ ಸರಿ, ಓಡ್ ಬರ್ತೀನಿ, ಬಾಯ್. ಬರೋಣ ಬಾಯ್. ಎಲ್ಲ ಬಾಕ್ಲಾಗ ಬಂದು ನಿಂತ್ಬಿಟ್ಟಾರ, ಕಾಯಕ್ಕೆ ಬೆಳ್ಸೋಕ್ಕೆ, ಬೀಳ್ಪಡಿಗೆ ಮಾಡೋಕ್ಕೆ. ಬರೋಣ ಸಮರೆ, ಏನು ಅನ್ಕೋತಿದ್ದಿ? ಕೈ ತೆಗಿ. ಯಜಮಾನ ಕೇಳ್ದೇನು 3 ದಿವಸದಾಗ? ಬರೋಣ ಜೊತೆಗೆ ಇರು. ಓಯ್ ಬರೋಣ. ಬಾಯ್ 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 ಬಾಯ್. ನಾನೇ ಬರ್ದಾಗ ಫೋನ್ ಮಾಡಿಬಿಡ್ರಿ, ಏನಾದ್ರು ಆದರೆ ನಾನೇ ಫೋನ್ ಮಾಡ್ತೀನಿ, ಸರಿನಾ? ನೀನು ಕೇಳಿದೆ ಅಂತ ಹೇಳು ಕಳಪ್ಪನ್ಗೆ. ಹುಷಾರಾಗಿ ಹೋಗವು, ಹೋಗಿ ಫೋನ್ ಮಾಡಿ ಮನೆಗೆ ಹೇಳು. ನಮ್ಮೂರೇನೆ ಹುಡುಗ ರಾಪಾಸಂಡೆ ಅಂತ ಹೇಳಿ. ಇಲ್ಲಿಂದ ಇವಾಗ ಸೀದಾ ರೈಲ್ವೆ ಸ್ಟೇಷನ್, ಯಶವಂತಪುರ ರೈಲ್ವೆ ಸ್ಟೇಷನ್ ನಾನ್ ಸ್ಟಾಪ್. ಟೈಮು 9:48. ಈಗ ಯಾವುದೋ ಒಂದು ಯಾವಾಗ ಬಂದಿದೆ, ಎಲ್ಲಿಂದ ಗೊತ್ತಿಲ್ಲ. ಇಲ್ಲ ರೈಲ್ವೆ ಸ್ಟೇಷನ್ ಹೋಗಿ ಸಿಕ್ಕಾಪಟ್ಟೆ ದೂರ ಐತೆ, ಅದಕ್ಕೆ ಊಟ ಮಾಡಬೇಕಾಯ್ತು. ಇವಾಗ ಇಲ್ಲಿ ಯಾವುದೋ ಒಂದು ಅಂಗಡಿ ಕಾಣ್ತೈತೆ, ಎಲ್ಲರೂ ಸರಿ ಊಟ ಮಾಡ್ಕೊಂಡು ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಹೊಟ್ಟದೆ. ಊಟ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಸಿಗಂಬರಿ. ಟೈಮ್ ಮಧ್ಯರಾತ್ರಿ 12:07. ಪ್ಲ್ಯಾನ್ ಎಲ್ಲ ಚೇಂಜ್ ಆಗೋಯ್ತು. ಅಂದರೆ ಟ್ರೈನಲ್ಲಿ ಹೋಗೋದಲ್ಲ, ಕಾರಲ್ಲಿ ಹೋಗೋದಂತ ಡಿಸೈಡ್ ಮಾಡ್ರು. ಟ್ರೈನ್ ಸಿಕ್ಕಾಬಿಟ್ರೆ ರಶ್ಶು. ಮತ್ತು ಇವರೆಲ್ಲ ಫ್ರೆಂಡ್ಸ್ ಕುಶಾಲ ಅವರೆಲ್ಲ ಯಾವುದೋ ಫ್ರೆಂಡ್ ಮದುವೆಗೆ ಅಂತ ಹೋಗ್ಬಿಟ್ಟು ಲೇಟ್ ಮಾಡಿಬಿಟ್ಟವ್ರೆ. ಯಾವ ಟ್ರೈನಲ್ಲಿ ಏನೆಲ್ಲ ಹೊರಟಾಗೈತೆ. ಇವಾಗ ಫ್ರೆಂಡ್ ಮನೆಗಿದ್ದೀವಿ. ಇಲ್ಲಿಂದ ಕಾರ್ ಎತ್ಕೊಂಡು ಸೀದಾ ಹೋಗೋದಷ್ಟೇ. ಟ್ರೈನಲ್ಲಿ ಹೋಗ್ಬೇಕಾಗಿರೋ ಪ್ಲ್ಯಾನು ಇವಾಗ ಕಾರಲ್ಲಿ ಹೋಗೋ ಪರಿಸ್ಥಿತಿ ಬಂದೈತಿ. ಒಂದೊಂದು ಅಲ್ಲರ ಜೊತೆ ಸೇರ್ಕೊಂಡ್ರೆ ಗೈಸ್ ಏನು ಮಾಡೋಕ್ಕಲ್ಲ. ಹುಡುಗರು ಅಂದ್ಮೇಲೆ ಗೊತ್ತಲ್ಲ, ಜೀವನದಲ್ಲಿ ಲೇಟ್ ಲತೀಫ ಅಷ್ಟು ನನ್ನ ಮಗ ಜೀವನೇ 1.5 ಅವರ್ ಕಾಯ್ಸೋಣ ಅವ್ರ ಮನೆಯಲ್ಲಿ. ಏನಾಗಲ್ಲ ಗೈಸ್, ಸಿಕ್ಕಾಪಟ್ಟೆ ಬೇಜಾರ್ ಮೇಲೆ ಬೇಜಾರಾಗೋಯ್ತು. ಟ್ರಿಪ್ಪಲ್ಲಿ ಐಸ್ ಜೀವನದಾಗೆ ಯಾವ ಹುಡುಗಿ ಸವಾಸ ಮಾಡ್ತೀರಿ ಅನುಭವಿಸಿದ್ನ ಇಲ್ಲಿ ಹೋಗೋತಿಲ್ಲ. ಇವ್ನು ಸವಾಸ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ಏನು ಮಾಡೋಕ್ಕಲ್ಲ, ಇನ್ನೂ 1 ವರ್ಷ ಸಾಯ್ಬೇಕು. ಏನು ಗೊತ್ತಿಲ್ಲ, ಏನು ಮಾಡೋ ಹೆಂಗೆ ಕತೆನೋ. ಆಮೇಲೆ ಬಿಟ್ಟು ಹೋಯ್ತಾನೆ ಅನ್ನೋ ಥರ ಹೇಳ್ತಾವ ನೀವು. ಯಾಕೋ ಅದೇ ಕರ ಹೇಳಿ ಒಂಚೂರು. ಅದೇ ಕರ ಅದೇ ಸಿಕ್ತು ಆಯ್ತು ಅಷ್ಟೇ. ಇವಾಗ ಎಲ್ಲಿ ಗೊತ್ತಿಲ್ಲ. ನಾನ್ ಸ್ಟಾಪು ಯಾವ ಜಾಗ ಅಂತ ಏನು ಹೇಳಲ್ಲ. ನಾಳೆಗೆ ಹೋಗಿದ ತಕ್ಷಣ ಸ್ಪಾಟ್ ಹೆಂಗಿರ್ತಂತ ನೋಡೋ ಬರ್ರಿ. ಇನ್ನು ಈ ಕಾರಾಗ ಏನೇನು ರೋದ್ನೆ ಬಿಡ್ತಾರೆ, ಏನೇನು ಕತೆ ಇವರು ಗೊತ್ತಿಲ್ಲ. ಎಲ್ಲ ಆರಾಮಾಗಿ ಹೋಗ್ತೀವಿ. ಇವಾಗ ಏನು ಹೇಳ್ತಿದ್ದಲ್ಲ, ಅದೇ ಇಷ್ಟು ಬೇಗ ಎದ್ದಿದ್ದಲ್ಲ, ಹಸುಗೆ ಏನಾರು ಹಾಲು ಕರಿಬೇಕಾ ಅಂತ. ಎಷ್ಟು ಬೇಗ ಹೇಳ್ತಾರೆ. ಅದೇನದು ಶಿಫ್ಟ್ ಆಗಿದ್ದು, ಡ್ರೈವರ್ ಚೇಂಜು. ನಮ್ಮ ಕೋಟೆ ಮುಗೀತಪ್ಪ, ಓಡಿಸಿ ಸಾಕಾಗೈತೆ ಗಾಡಿಗಳನ್ನ. ಯಾರು ಓಡಿಸ್ತಾರ, ನಾವ್ ಹಿಂಗ್ ನೋಡ್ರಿ ಆರಾಮಾಗಿ ಕೂತ್ಕೊಂಡು ಬರೋದು, ಅದೇ ಚಂದ. ಎರಡವರು ಕಾರ್ ಇರೋರೆಲ್ಲ ಡ್ರೈವರ್. ಹೌದು ಹುಲಿಯಾ. ನೀವು ಡ್ರೈವರ್ ಅಲ್ಲ, ಸೆಂಟ್ರಾಗ ಗೊತ್ತಿರೋರು. ಅವ್ನು ಹೆವಿ ಡ್ರೈವರ್. ಲಾಂಗಿಗೆ ಅಷ್ಟೇ ಯೂಸ್ ಮಾಡೋದು ನಾವು. ಪುಣೆ ಡ್ರೈವ್ ಮಾಡ್ದವ್ರ ಹಂಗಾರೆ. ಅವನು ಒಡಿಶಾ ಡ್ರೈವರು. ಅವನು ಇಲ್ಲಿಂದ ಒಡಿಶಾ ರೂಟ್ ಏನಾರು ಹೊಡೆಯಂಗಿದ್ರೆ ಅವ್ನು ಹೊಡಿತಾನೆ ಅಷ್ಟೇ. ವಯಸ್ಸಾದ್ರೂ 12 ಗಂಟೆಯಿಂದ ಓದ್ತಾನೆ ಇದೀವಿ. ಟೈಮು ರೋಡ್ ಸಾಕ್ತಾನಿಲ್ಲ ಸರಿ. 12 ಗಂಟೆ ಸ್ಟಾರ್ಟ್ ಮಾಡಿದ್ರು. 3 ತುಂಬಾ ರಶ್ ಐತೆ, ಅದನ್ನ ಹೇಳೋ ರೋಡು. ನಾವು ಓದ್ತಾನೆ ಇದೀವಿ. ಈಗಲ್ಲ ಗೈಸ್, ಈಗ ಇವ್ನು ವಿಡಿಯೋ ಮಾಡ್ತಿರೋದು ಫ್ರೀ ಆಗೈತೆ. ಡಾಕ್ಟರ್ ತುಮಕೂರ್ವರೆಗೂ ತುಂಬಾನೇ ರಶ್ ಮಾತ್ರ. ನೋಡ್ತಾನೆ ಇರಿ ಹಾಗೆ ನಾವು ಓದ್ತಾನೆ ಇದೀವಿ. ಇವ್ರು ಓಡಿಸ್ತಾನೆ ಅವ್ರಿ. ವಿಡಿಯೋ ಇಲ್ಲ ಶಿಶ್, ಅಲ್ಲಿ ಇನ್ನೊಂದು ರೋಡೇ ಇಲ್ಲ. ಫೈನಲ್ ಡೆಸ್ಟಿನೇಷನ್. ಇನ್ನು ಎಷ್ಟು ಕಿಲೋಮೀಟರ್ ಇತ್ತು ನಮ್ದು? ಅಲ್ಲಿಂದ ಮತ್ತೆ 7 ಕಿಲೋಮೀಟರ್. ಏನೋ ಒಳ್ಳೆ ಸೈನ್ ಇದ್ದು, ಸಿಕ್ಕಾಪಟ್ಟೆ ಮಳೆ. ನೋಡಿದ್ರೆ ಮರ ಬಿದ್ದೋಗ್ಬಿಟ್ಟೈತೆ. ಅದು ವೈಪರ್ ಬಾ ಆಗದ ಇವಾಗ ಬಾ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಏನೋಪ್ಪ, ಯಾಕೋ ಇವತ್ತು ಏನೋ ನಾವು ಅನ್ಕೊಂಡಂಗೆ ಬಾಲ್ಯದಿಂದ ಕಂಡಂತ ಒಂದು ಈ ತರ ದೃಶ್ಯ ಯಾರು ಬದುಕ್ತಾರೆ ಸರ್? ಈ ತರ ಹಿಂಸೆ ಕೊಟ್ರೆ ಯಾರು? ಏನೋ ಮಾಡಕ್ ಬಂದು ಮಳೆ ಬಿಡ್ತಾನೆ ಇಲ್ಲ. ಕಂಟಿನ್ಯೂಸ್ 2 ಅವರ್ ಆಯ್ತಾ ಮಳೆ ಸ್ಟಾರ್ಟಾಗಿ. ಸರಿಸುಮಾರು ಬಾಲ್ಯದಲ್ಲಿ ಶುರುವಾಗಿರೋ ಮಳೆ ಪ್ರಯಾಗ್ ಬಂದ್ರು ನಿಂತಿಲ್ಲ. ಬಾಲ್ಯದಲ್ಲಿ ಶುರುವಾಗಿದ್ದು ಪ್ರಯಾಗ್ ಬಂದ್ರೆ ನಿಂತಿಲ್ಲ. ಮುಗಿದ್ರು ನಿಲ್ಲಲ್ಲ ಅನ್ಸುತ್ತೆ. ಫೈನಲಿ
ಫೈನಲಿ 6 ಅವರಿಂದ ಕರ್ಕೊಂಡ್ ಬಂದ್ರು. ಯಾವುದೋ ಒಂದು ಜಾಗ 12 ಗಂಟೆ ಬಿಟ್ಟಿದ್ಕೆ 12 ಗಂಟೆ ಬಿಟ್ಟಿದ್ಕೆ ಬೆಳಗಿನ ಜಾವ 6 ಗಂಟೆ. ಬೆಳಗಿನ ಜಾವ ಏನು ಬೆಳಗ್ಗೆನೆ 6 ಗಂಟೆ. ಫೈನಲಿ ಎಲ್ಲಿದ್ದೀವಿ ಅಂತ ರಿವೀಲ್ ಮಾಡೋಣ. ರಿವೀಲ್ ಇಲ್ಲ ಹೋಗಿ ಮನೆ ಕಂಡು ಬೆಳಿಗ್ಗೆ ಯಾವ್ದೋ ಒಂದು ಮಸ್ತಾಗಿರೋ ಜಾಗಕ್ಕೆ ಹೋಗ್ಬಿಟ್ಟು ಹಿಂಗೊಂದು ಸ್ಲೋ ಮೋಷನ್ಗೆ ಎತ್ತಬೇಕು. ಅಲ್ಲಿಂದ ಇವಾಗ ಮನೆಗೆ ನಿಮ್ಮ ಅಪ್ಪ ಅಮ್ಮ ಯಾರು ಏನು ಬೈಯಲ್ವಾ ಇಷ್ಟೊಂದು ಬೇಗ ಬಂದಿರೋದಕ್ಕೆ? ಏನು 12 ಗಂಟೆಯಿಂದ 6 ಗಂಟೆಯಿಂದ ಕರೆಕ್ಟಾಗಿ 6 ಅವರ್ ಬರೋಂಥ ಜಾಗನ ಇದು? ಇಲ್ಲ 3 ಅವರ್ಗೆ ಬರೋಂಥ ಜಾಗ. ಆದ್ರೆ ಸ್ವಲ್ಪ ರೋದ್ನೆ ಅಷ್ಟೇ. ಆದ್ರೆ 6 ಅವರ್ ಆಯಿತು. ಯಾವುದೋ ಒಳ್ಳೆ ಜಾಗ ಓತ್ಲ ಹೊಡಿಕೆ ಅಂತ ಒಳ್ಳೆ ಜಾಗ ಮಾಡ್ಕೊಂಡವ್ರೆ ಅಂತ ಅನ್ಸ್ಮಾಗ ನೋಡಿದವ್ರಿಗಿಲ್ಲ. ಯಾವುದೋ ಶಿಷ್ಯ ಬಿಟ್ಬಿಟ್ಟು ಬಟ್ಟೆ ಎಲ್ಲ ಇದಾಗ್ಬಿಟ್ಟದಲ್ಲ ಇಲ್ಲಿ. ಶಿಷ್ಯ ಒಂದು ಒಳ್ಳೆ ಓಮಿನ ಎತ್ಕೊಂಡು ಐಸ್ ಅಷ್ಟೇ ಹೋಗ್ಬಿಟ್ಟು ಒಂದು 2 ಅವರ್ ಅದು ಮನೆ ಕಮ್ಮಬೇಕು ಕರೆಕ್ಟಾಗಿ. ಮನೆ ಕಂಡ್ರೆ ರಿಕವರ್ ಆಗ್ಬಿಟ್ಟು ನಾಳೆ ಜಾಗ ಸ್ಟಾರ್ಟ್ ಟು ಎಕ್ಸ್ಪ್ಲೋರ್. ಅಲ್ಲೇ ಕಣ್ಣಿಂದ ನೋಡೋಕೆ ಏನೋ ಒಂಥರ ಜಿಗಿ ಅನ್ಸೋದು ಇಲ್ಲೆಲ್ಲ. ಏನು ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆಯಿಂದ ಹೊಸ ಸೀರೀಸ್ ಜೊತೆ ನಿಮಗೆಲ್ಲ ಸಿಗ್ತೀವಿ. 3 ದಿವಸ ಇದ್ದೇ ಇಲ್ಲ ರಾತ್ರಿ ಎಲ್ಲ. ಅದಕ್ಕೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ. ಏನದು ಚಾನಲ್? ನಿಮ್ದೇನೋ ಮತ್ತೆ ಯೂಟ್ಯೂಬ್ ಚಾನಲ್ ತಾನೆ? ಚಾನಲ್ ಅಂದ ನೀನು ಚಾನಲ್ಲು. ಹೌದಾ? ಸಿಗೋಣ ನಾಳೆ ಅಲ್ಲ, ನೆಕ್ಸ್ಟ್ ಸೀರೀಸ್, ನೆಕ್ಸ್ಟ್ ಎಪಿಸೋಡ್ ಏನು ಯಾವ ಸ್ಪೇಸು ಯಾವ ಪ್ಲೇಸು ಎಲ್ಲ ರಿವೀಲ್ ಮಾಡೋಣ. ಅಲ್ಲಿವರೆಗೂ ಟಾಟಾ, ಬೈ.